ಪ್ರಿಯ ಸ್ನೇಹಿತರೆ, ಮತ್ತೊಂದು ಆವರ್ತಿ ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮಧ್ಯದಲ್ಲಿ ಬಹಳ ಪ್ರತ್ಯೇಕವಾದ ಕಾರ್ಯಕ್ರಮ ಇರುತ್ತದೆ. ಯಾಕೆಂದರೆ ನಮ್ಮ ಮಧ್ಯದಲ್ಲಿ ಬಹಳ ಪ್ರತ್ಯೇಕವಾದ ಅತಿಥಿಗಳು ಇದ್ದಾರೆ. ಅವರುಗಳು ಪಾಸ್ಟರ್ ಡೇವಿಡ್ ಗುಣಾಳನ್. ಪ್ರಿಯ ಪಾಸ್ಟರ್ ಅವರೇ ಮತ್ತು ಡೇವಿಡ್ ಗುಣಾಳನ್ ಅವರೇ, ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬಹಳ ಸಂತೋಷ ಬ್ರದರ್. ಈ ಟ್ರೂತ್ ಇನ್ ಹೋಪ್ ಪಾಡ್ಕಾಸ್ಟ್ಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕಾಗಿ ಕರ್ತನ ನಾಮದಲ್ಲಿ ವಂದಿಸ್ತೇನೆ. ದೇವರು ನಿಮ್ಮನ್ನು ಪ್ರೇರೇಪಿಸಿದ್ದಕ್ಕಾಗಿ, ನಮ್ಮನ್ನು ಈ ರೀತಿಯಾಗಿ ಬರುವಂತೆ ಮಾಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು. ಸಂತೋಷ ಪಾಸ್ಟ್ರೆ. ಪ್ರಿಯ ಸ್ನೇಹಿತರೆ, ಇವತ್ತು ನಾನು ಪಾಸ್ಟರ್ ಡೇವಿಡ್ ಗುಣಾಳನ್ ಅವ್ರನ್ನು ನಿಮಗೆ ಪರಿಚಯ ಮಾಡಿಕೊಡಬೇಕು. ಇವರು ಫುಲ್ ಗಾಸ್ಪಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯ ಹಿರಿಯ ಸಭಾಪಾಲಕರಾಗಿರುತ್ತಾರೆ. ಇವರು ತಮ್ಮ ಸಭೆಯನ್ನು ಬಳ್ಳಾರಿ ಪಟ್ಟಣದಲ್ಲಿ ಕರ್ನಾಟಕದಲ್ಲಿ AG ಚರ್ಚನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವರು ತಮ್ಮ ಒಂದು BTH ಅಂದರೆ ಬ್ಯಾಚುಲರ್ಸ್ ಇನ್ ಥಿಯಾಲಜಿ, ಬೈಬಲ್ ಥಿಯಾಲಜಿಯ ವಿದ್ಯಾಭ್ಯಾಸವನ್ನು ಮುಗಿಸಿ ಆದ ಮೇಲೆ 2003ರಿಂದ ಇವರು ಸಭಾಪಾಲಕರಾಗಿ ತಮ್ಮ ಸಭೆಯನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರ ತಂದೆಯಾದ ರೆವರೆಂಡ್ ಥಾಮಸ್ ಗುಣಾಳನ್ ಅವರು ಈ ಸಭೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದರು. ಆದರೆ ಕರ್ತನ ಸಮಯವು ಬಂದಾಗ, ಅವರು ಇಲ್ಲದೆ ಆದಾಗ, ಪಾಸ್ಟರ್ ಡೇವಿಡ್ ಗುಣಾಳನ್ ಅವರು ಸಂಪೂರ್ಣ ಜವಾಬ್ದಾರಿಕೆಯನ್ನು ವಹಿಸಿಕೊಂಡು ತಮ್ಮ ಇಬ್ಬರು ತಮ್ಮಂದಿರು ಜೊತೆಗೆ ಸೇರಿಸಿಕೊಂಡು ಈ ಒಂದು ಸಂಪೂರ್ಣವಾದ ಸಭೆಯ ಜವಾಬ್ದಾರಿಕೆಯನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಸೊ ಡಿಯರ್ ಪಾಸ್ಟರ್ ಡೇವಿಡ್ ಗುಣಾಳನ್ ಅವರೇ, ಮತ್ತೊಂದು ಆವರ್ತಿ ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮದ ಪಾಡ್ಕಾಸ್ಟ್ಗೆ ನಿಮಗೆ ಆಹ್ವಾನ ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು ಬ್ರದರ್, ಬಹಳ ಸಂತೋಷ. ಈ ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮವನ್ನು ನೀವು ಮಾಡುವಂಥದ್ದು ನಿಜವಾಗ್ಲೂ ಈ ಪಾಡ್ಕಾಸ್ಟ್ ಅನೇಕರಿಗೆ ಆಶೀರ್ವಾದಕರವಾಗಿ ಇರುತ್ತದೆ ಅಂತೇಳಿ ನಾನು ನಂಬ್ತೇನೆ. ಇದನ್ನು ಪ್ರೇರೇಪಿಸಿದಂಥ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಮೂಲಕ ಸಭೆಯು, ಈಗಿನ ಕಾಲದ ಸಭೆಯು, ಕೊನೆ ಕಾಲದ ಸಭೆಯು ಎಚ್ಚೆತ್ತುಕೊಳ್ಳುವಂತೆ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ತಿರುವುದಕ್ಕಾಗಿ ನಾನು ದೇವರನ್ನು ವಂದಿಸುವವನಾಗಿದ್ದೇನೆ. ಬಹಳ ಧನ್ಯವಾದಗಳು ಪಾಸ್ಟರೇ. ಪ್ರಿಯ ಸ್ನೇಹಿತರೆ, ಪಾಸ್ಟರ್ ಡೇವಿಡ್ ಗುಣಾಳನ್ ಅವರ ಕುರಿತಾಗಿ ನಾನು ಹೇಳಬೇಕಂದ್ರೆ, ಇವರು ನನಗೆ ಚಿಕ್ಕಂದಿನಿಂದಲೇ ಪರಿಚಯ. ಯಾಕಂದರೆ ನಾನು ಕೂಡ ಹುಟ್ಟಿ ಬೆಳೆದಿದ್ದು ಬಳ್ಳಾರಿ ಪಟ್ಟಣದ ಕರ್ನಾಟಕದ ರಾಜ್ಯದಲ್ಲಿ. ಅದೇ ರೀತಿಯಲ್ಲಿ ಮತ್ತು ಪಾಸ್ಟರ್ ಡೇವಿಡ್ ಗುಣಾಳನ್ ಕೂಡ ಹುಟ್ಟಿ ಬೆಳೆದು ಬಳ್ಳಾರಿ ಪಟ್ಟಣದಲ್ಲಿ. ನಾವು ಚಿಕ್ಕಂದಿನಿಂದಲೇ ಅಂದರೆ ಪ್ರಾಥಮಿಕ ಶಾಲೆ ಓದುತ್ತಿರುವಾಗಿಂದಲೇ ನಮಗೆ ಪರಿಚಯವಿತ್ತು. ಅದಾದ ಮೇಲೆ ಈಗ ಡೇವಿಡ್ ಅವರು ಕೂಡ ತಮ್ಮೆಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ಕಳೆದ 23 ವರ್ಷಗಳಿಂದ ಅವರು ಸಭಾಪಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪಾಸ್ಟರ್ ಡೇವಿಡ್ ಗುಣಾಳನ್ ಅವರೇ, ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇವತ್ತು ನಿಮ್ಮ ಒಟ್ಟಿಗೆ ಕೂತ್ಕೊಂಡು ಈ ಒಂದು ನಾವು ಬೈಬಲ್ನ ಕುರಿತಾಗಿ, ಅದು ಪ್ರತ್ಯೇಕವಾಗಿ ಅಂತ್ಯ ದಿವಸಗಳ ಕುರಿತಾಗಿ ಮತ್ತು ಸಭಿಕರಾದಂಥ ನಾವು ಯಾವ ರೀತಿಯಲ್ಲಿ ಎಚ್ಚರ ವಹಿಸಬೇಕೆನ್ನುವಂಥ ವಿಷಯದ ಕುರಿತಾಗಿ ನಿಮ್ಮ ಒಟ್ಟಿಗೆ ಚರ್ಚೆ ಮಾಡ್ತಿರೋದು ನನಗಂತೂ ಭಾಳಷ್ಟು ಖುಷಿ ಆಗ್ತಾ ಇದೆ, ಸಂತೋಷ ಕೂಡ ಆಗ್ತಾ ಇದೆ. ಅದು ಮಾತ್ರವಲ್ಲ, ಇವತ್ತು ಈ ಕಾರ್ಯಕ್ರಮದ ಮೂಲಕ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೇವೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸ್ನೇಹಿತರೆ, ನಾನು ಇನ್ನೊಂದು ವಿಷಯವನ್ನು ಹೇಳಲು ಬಯಸ್ತೇನೆ. ಈ ಒಂದು ಟ್ರೂತ್ ಇನ್ ಹೋಪ್ ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನು ಮಾಡುತ್ತಿರುವಂಥ ಉದ್ದೇಶವೇನೆಂದರೆ, ಇವತ್ತು ನಾವೆಲ್ಲರೂ ಕೂಡ ಬೈಬಲ್ನ ಅನುಸಾರವಾಗಿ ಅಂತ್ಯ ದಿವಸದಲ್ಲಿ ಇದ್ದೇವೆ. ಆ ಒಂದು ಸಂದೇಶವನ್ನು ನಿಮಗೆ ಮುಟ್ಟಿಸಲು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಎರಡನೇದಾಗಿ ಈ ಒಂದು ಅಂತ್ಯ ದಿವಸಗಳಲ್ಲಿರುವಾಗ ಸಭೆಯಾಗಿ ಎತ್ತಲ್ಪಡುವಂಥ ಸಮಯ ಬಂದಾಗ, ಆ ಸಮಯವು ಬರ್ತಾ ಇದೆ, ನಾವೆಲ್ಲರೂ ಎಚ್ಚರಗೊಳ್ಳಬೇಕು ಎನ್ನುವಂಥ ಸಂದೇಶವನ್ನೇ ಈ ಒಂದು ಪಾಡ್ಕಾಸ್ಟ್ನ ಮೂಲಕ ನಾವು ತರಲು ಬಯಸ್ತಾ ಇದ್ದೇವೆ. ಪಾಸ್ಟ್ರೆ, ಈಗ ನಾನು ನಮ್ಮ ಚರ್ಚೆಗೆ ಹೋಗಲು ಇಷ್ಟಪಡ್ತೇನೆ. ಪ್ರಿಯ ಪಾಸ್ಟ್ರೆ, ಇವತ್ತು ನನಗೂ ಗೊತ್ತು, ಯಾಕಂದರೆ ನಾನು ಬೈಬಲ್ ಓದ್ತಾ ಇದ್ದೇನೆ, ಬೈಬಲಿಂದ ನನಗೂ ಅರ್ಥವಾಗ್ತಾಯಿದೆ. ಮತ್ತು ಇವತ್ತು ನೀವು ಕೂಡ ಸಭಾಪಾಲಕರಾಗಿರೋದಕ್ಕೋಸ್ಕರ ಬೈಬಲ್ನಿಂದ ನಿಮಗೆ ಬಹಳ ಖಚಿತವಾಗಿ ಗೊತ್ತು ಇವತ್ತು ನಾವು ಅಂತ್ಯ ದಿವಸದಲ್ಲಿ ಇದ್ದೇವೆ ಅಂತೇಳಿ. ಆದರೆ ಇವತ್ತು ನಾನು ನೀವು ಈ ಒಂದು ಅಂತ್ಯ ದಿವಸಗಳ ಕುರಿತಾಗಿ ನಾವು ಯಾಕೆ ಚರ್ಚಿಸಬೇಕು, ಅಥವಾ ಯಾಕೆ ನಾವು ಮಾತನಾಡಿಕೊಳ್ಳಬೇಕು, ಅಥವಾ ಯಾವ ಸಂದೇಶವನ್ನು ವೀಕ್ಷಕರಿಗೆ ಕೊಡಬೇಕು ಈ ಚರ್ಚೆಯ ಮೂಲಕ? ಬಹಳ ಒಳ್ಳೆ ಪ್ರಶ್ನೆ ಬ್ರದರ್. ನಾವು ಕೂಡ ಬೈಬಲ್ ಅಲ್ಲಿ ನಾವು ನೋಡುವುದಾಗ ಬಹಳ ಸ್ಪಷ್ಟವಾಗಿ ತಿಳಿಯಲು ಬರ್ತದೆ. ಯೇಸು ಸ್ವಾಮಿ ಮೊದಲನೇ ಬಾರಿಗೆ ಈ ಲೋಕಕ್ಕೆ ಜನರನ್ನು ರಕ್ಷಿಸುವುದಕ್ಕೆ ಬಂದಾಗ ಜ್ಞಾನಿಗಳು ಅದನ್ನು ತಿಳಿದುಕೊಳ್ಳುವುದಕ್ಕೆ ಕಾರಣವೇನಂದ್ರೆ, ಅವರು ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದುಕೊಂಡ್ರು. ಏರೋದನು ಆತನು ಯೂದನು ಅಲ್ಲ, ಆತನಿಗೆ ದೇವರ ವಾಕ್ಯದ ಜ್ಞಾನವೂ ಇರಲಿಲ್ಲ.
ಆದ್ರೆ ಹೇರೋದನ ಹತ್ರ ಅವರು ಬಂದಾಗ ಆತನಿಗೆ ಅದು ತಿಳಿಯಲಿಲ್ಲ. ಯಾಕೆ ಜ್ಞಾನಿಗಳಿಗೆ ತಿಳಿಯಲ್ಪಟ್ಟಿತಂದ್ರೆ ಅವರು ದೇವರ ವಾಕ್ಯವನ್ನು ಅಥವಾ ದೇವರ ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿದಂತ ನಿಮಿತ್ತವಾಗಿ ಅವರಿಗೆ ಗೊತ್ತಾಯ್ತು ಯೇಸು ಸ್ವಾಮಿ ಯಾವಾಗ ಈ ಲೋಕಕ್ಕೆ ರಕ್ಷಿಸುವಳು, ಮಾನವ ಕೋಟಿ ರಕ್ಷಿಸಲು ಬರ್ತಾನನ್ನುವಂಥದ್ದು ತಿಳಿಯಲು ಬಂತು. ಅದೇ ರೀತಿಯಲ್ಲಿ ನಾವು ಯೇಸು ಸ್ವಾಮಿಯ ಬರವಣಿಗೆಗೆ ಸಿದ್ಧರಾಗುವ ಹಾಗೆ ನಾವು ಕೂಡ ದೇವರ ವಾಕ್ಯವನ್ನು ಆಳವಾಗಿ ತಿಳಿದುಕೊಳ್ಳುವುದಕ್ಕೂ ಅಧ್ಯಯನ ಮಾಡುವುದಕ್ಕೂ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದಾದ್ರೆ ಅಥವಾ ನಾವು ಅದನ್ನು ಆ ಧ್ಯಾನ ಮಾಡುವುದಾದ್ರೆ ಖಚಿತವಾಗಲು ಆ ಆತನ ಬರವಣಿಗೆಗೆ ಎದುರು ನೋಡುವಂತ ಇರಬೇಕೆಂದು ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ಲೂಕನ ಬರೆದ ಸ್ವಾರ್ಥ 21ನೇ ಅಧ್ಯಾಯ 36ನೇ ವಚನದಲ್ಲಿ ಬರೆಯಲ್ಪಟ್ಟ ಮೇರೆಗೆ ನಾವು ಬರುವಂತ ಶ್ರಮದಿಂದ ತಪ್ಪಿಸಿಕೊಳ್ಳಲು ಅಥವಾ ಎದುರು ನೋಡುತ್ತಾ ನಾವು ಇರಬೇಕಂದ್ರೆ ನಾವು ದೇವರ ವಾಕ್ಯದ ಅಧ್ಯಯನವನ್ನು ಖಚಿತವಾಗ್ಲೂ ಮಾಡಬೇಕಾಗಿರುತ್ತದೆ. ಆವಾಗ ನಾವು ಕರ್ತನನ್ನು ಮಧ್ಯಾಕಾಶದಲ್ಲಿ ಕಾಣುವುದಕ್ಕೆ ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿರ್ತೀವಿ ಬ್ರದರ್. ಪ್ರೈಸ್ ದ ಲಾರ್ಡ್. ಬಹಳ ಸಂತೋಷ ಪಾಸ್ಟ್ರೆ, ಬಹಳ ಚೆನ್ನಾಗಿ ನೀವು ಹೇಳ್ಕೊಟ್ರಿ. ಯಾಕಂದ್ರೆ ಜ್ಞಾನಿಗಳು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದಿರೋ ನಿಮಿತ್ತವಾಗಿ ಅವರು ಕ್ರಿಸ್ತನ ಮೊದಲನೇ ಬರಣವನ್ನು ಅರ್ಥ ಮಾಡಿಕೊಂಡರು, ಸಿದ್ಧವಾಗಿದ್ದರು. ಅದೇ ರೀತಿಯಲ್ಲಿ ಇವತ್ತು ನಾವು ಕೂಡ ಯೇಸು ಕ್ರಿಸ್ತನ ತಿಳಿದುಕೊಂಡಂಥವರು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಇವತ್ತು ನಾವು ಈ ರೀತಿಯಲ್ಲಿ ಚರ್ಚೆ ಮಾಡೋದ್ರಿಂದ ಯೇಸು ಕ್ರಿಸ್ತನನ್ನು ಮಧ್ಯ ಆಕಾಶದಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಸಂತೋಷ. ಆದರೆ ಪಾಸ್ಟ್ರೆ, ಈಗ ನೀವು ಕೊಟ್ಟಂಥ ಉತ್ತರದಲ್ಲಿ ನೋಡಿದಾಗ ನೀವೇನು ಹೇಳಿದ್ರಿ ಅಂದರೆ ಮಧ್ಯಾಕಾಶದಲ್ಲಿ ಆತನನ್ನು ಅಂದರೆ ಕ್ರಿಸ್ತನನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಹೇಳಿರುವಾಗ ಆ ಮಧ್ಯಾಕಾಶ ಕುರಿತಾಗಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದರ ಕುರಿತಾಗಿ ಸ್ವಲ್ಪ ನಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀರಾ? ಖಂಡಿತವಾಗ್ಲು ಬ್ರದರ್. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವ ಮೇರೆಗೆ ಯಾರೆಲ್ಲ ಆತನನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿ ಅಂತವರು ಮಧ್ಯಾಕಾಶದಲ್ಲಿ ಬರಬೇಕಾದ್ರೆ ಒಯ್ಯಲ್ಪಡುತ್ತಾರೆ. ಅದೇ ರೀತಿಯಲ್ಲಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಪರಲೋಕಕ್ಕೆ ಹೋಗಿದ್ದಾನೆ. ಸಿದ್ಧ ಮಾಡಿ ತಿರುಗಿ ಬರ್ತಾನೆ. ತಿರುಗಿ ಬಂದಾಗ ಆತನನ್ನು ಎದುರುಗೊಳ್ಳುವುದಕ್ಕೆ ನಾವು ಸಿದ್ಧಪಡಬೇಕೆಂದು ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಬಹಳ ಸಂತೋಷ ಪಾಸ್ಟರ್. ಯೋಹಾನ 14ನೇ ಅಧ್ಯಾಯ 3ನೇ ವಚನದಿಂದ ನೀವು ನಮ್ಗೆ ಹೇಳ್ತಾ ಇದ್ದೀರಾ ಏನಂತೇಳಿ, ಆತನು ತಿರುಗಿ ಬರುವಾಗ ನಾವು ಆತನನ್ನು ಕಂಡುಕೊಳ್ಳುವುದು ಅಂದರೆ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದು ಆಕಾಶದಲ್ಲಿ ಕಂಡುಕೊಳ್ಳುತ್ತೇವೆ, ನಾವು ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುತ್ತೇವೆ ಅಂತ ನೀವು ಹೇಳ್ಕೊಟ್ಟಿದ್ದೀರಾ. ಬಹಳ ಸಂತೋಷ. ಅದೇ ರೀತಿಯಲ್ಲಿ ಬೈಬಲ್ನಲ್ಲಿ ಯೇಸು ಕ್ರಿಸ್ತನ 2ನೇ ಬರಣದ ಕುರಿತಾಗಿ ಕೂಡ ಬರೆಯಲ್ಪಟ್ಟಿದೆ. ಅದರ ಕುರಿತಾಗಿ ಕೂಡ ನೀವು ಸ್ವಲ್ಪ ವಿವರಣೆ ಕೊಡ್ತೀರಾ? ಖಂಡಿತವಾಗ್ಲು ಬ್ರದರ್. ಯೇಸು ಸ್ವಾಮಿಯ 2ನೇ ಬರವಣಿಗೆ ಕುರಿತಾಗಿ ಅನೇಕ ವಾಕ್ಯಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ವಿಶೇಷವಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನ 30ನೇ ವಚನ ಆಕಾಶವು ಆಕಾಶದಲ್ಲಿ ಅನೇಕ ಏರುಪೇರುಗಳು, ಸೂರ್ಯನು ತನ್ನ ಕಾಂತಿಯನ್ನು ಕಳೆದುಕೊಳ್ಳುವಂಥದ್ದು, ನಕ್ಷತ್ರಗಳು ಆಕಾಶದಿಂದ ಬೀಳುವಂಥದ್ದು, ಈ ವಾಕ್ಯಗಳನ್ನು ನೋಡಿದಾಗ ನಮಗೆ ಅರ್ಥವಾಗುವುದೇನೆಂದ್ರೆ ಕೊನೆ ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ ಯೇಸು ಸ್ವಾಮಿ ಈ ಲೋಕವನ್ನು ನ್ಯಾಯ ತೀರ್ಪನ್ನು ತೀರಿಸುವುದಕ್ಕೆ ಖಚಿತವಾಗ್ಲೂ ಬಂದೇ ಬರುತ್ತಾನೆ ಅನ್ನುವಂಥ ಸಂಗತಿ ಈ ವಾಕ್ಯದ ಮೂಲಕ ನಮಗೆ ತಿಳಿಯಲ್ಪಡುತ್ತೆ. ಅದೇ ಸಮಯದಲ್ಲಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡುತ್ತೆ. ಆತನು ಒಂದು ಬಿಳೆ ಕುದುರೆಯ ಮೇಲೆ ಏರಿಕೊಂಡವನಾಗಿ ಈ ಲೋಕವನ್ನು ದರ್ಶಿಸುವುದಕ್ಕೆ ಈ ಲೋಕಕ್ಕೆ ಬರ್ತಾನೆ. ಬಂದಾಗ ಆ 2ನೇ ಬರವಣಿಗೆಯು ಸಂಭವಿಸುವಂತದ್ದಾಗಿದೆ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ತಿಳಿದುಕೊಂಡಂತ ನಾವು 2ನೇ ಬರವಣಿಗೆಗೋಸ್ಕರ ಕಾಯುವಂಥದ್ದು ಅಲ್ಲ, ಆದರೆ ಆತನ ಆಕಾಶದಿಂದ ಇಳಿದು ಬರಬೇಕಾದ್ರೆ ಆತನನ್ನು ಎದುರುಗೊಳ್ಳುವುದಕ್ಕೆ ಸಭೆಯಾಗಿ ಎತ್ತಲ್ಪಡುವುದನ್ನುವಂಥದ್ದು ದೇವರ ವಾಕ್ಯದ ಮೂಲಕ ನಮಗೆ ತಿಳಿಯಲ್ಪಡ್ತದೆ. ಪಾಸ್ಟ್ರೆ, ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ರಿ. ಹೌದು, ಯೇಸು ಕ್ರಿಸ್ತನು 2ನೇ ಸಲ ಬರುವುದಂತೂ ನಿಜ. ಆದರೆ ಯೇಸು ಕ್ರಿಸ್ತನ ನಂಬಿಕೊಂಡಂಥವ್ರು ನಾವುಗಳು ಯೇಸು ಕ್ರಿಸ್ತನ 2ನೇ ಬರಣದ ಕುರಿತಾಗಿ ನಾವು ಎದುರು ನೋಡುವುದಿಲ್ಲ. ಯಾಕಂದರೆ ಅದಕ್ಕಿಂತ ಮುಂಚೆಯೇ ನಾವು ಯೇಸು ಕ್ರಿಸ್ತನು ಆಕಾಶದಲ್ಲಿ ಕಂಡುಕೊಂಡಾಗ ನಾವು ಸಭೆಯಾಗಿ ಮೇಲಕ್ಕೆ ಎತ್ತಿ ಹೋಗಿ ಬಿಡುತ್ತೇವೆ ಅಂತ ನೀವು ಸ್ಪಷ್ಟವಾಗಿ ಹೇಳ್ಕೊಟ್ರಿ. ಆದರೆ ಬೈಬಲ್ನ ಮೂಲಕವಾಗಿ ಈ ಒಂದು ಬ್ಲೆಸ್ಸೆಡ್ ಹೋಪ್ ಅಥವಾ ಭಾಗ್ಯಕರವಾದ ನಿರೀಕ್ಷೆ, ಧನ್ಯಕರವಾದ ನಿರೀಕ್ಷೆಯ ಕುರಿತಾಗಿ ಬೈಬಲ್ ಹೇಳುವಾಗ ಅದರ ಕುರಿತಾಗಿ ನೀವು ನಮಗೇನು ಸ್ಪಷ್ಟನೆ ಕೊಡ್ತೀರಾ?
ಖಂಡಿತವಾಗ್ಲು ಬ್ರದರ್, ಬ್ಲೆಸ್ಸಡ್ ಹೋಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಆದ್ರೆ ಮಹಿಮೆಯ ನಿರೀಕ್ಷಣೆ ಅಥವಾ ಭಾಗ್ಯಕರವಾದ ನಿರೀಕ್ಷಣೆ ಅಂತ ಕನ್ನಡದಲ್ಲಿ ನಾವು ಅದನ್ನು ಹೇಳಬಹುದು. ತೀತು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಆ ಒಂದು ಮಾತು ಬರೆಯಲ್ಪಡ್ತದೆ. ಆತನು ಪ್ರತ್ಯಕ್ಷನಾಗುವಂತ ಸಮಯದಲ್ಲಿ ನಾವು ಆತನನ್ನು ನೋಡುವಂತದ್ದು ಸಭೆಗೆ ಇರುವಂತ ಒಂದು ಭಾಗ್ಯವಾಗಿದೆ. Amen. ಆ ಒಂದು ಆತನು ಈ ಲೋಕಕ್ಕೆ ಇಳಿದು ಬರಬೇಕಾದ್ರೆ ಅದನ್ನು ಕಾಣುವಂತದ್ದೇ ದೇವರು ಸಭೆಗೆ ಕೊಟ್ಟಿರುವಂತ ಭಾಗ್ಯವು ಅಂತ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತದೆ. ಖಚಿತವಾಗ್ಲೂ ನಾನು ಹೇಳುವುದು ಏನಂದ್ರೆ, ಆ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಿಗೆ ಈ ಒಂದು ನಿರೀಕ್ಷಣೆ, ಭಾಗ್ಯಕರವಾದಂತ ನಿರೀಕ್ಷಣೆ, ಆತನು ಆಕಾಶದಲ್ಲಿ ಬಂದಾಗ ಆತನು ಎದುರು ನೋಡುವಂತದ್ದೇ ಭಾಗ್ಯಕರವಾದ ನಿರೀಕ್ಷಣೆ ಎಂದು ಖಚಿತವಾಗ್ಲೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಬ್ರದರ್. ಥ್ಯಾಂಕ್ ಯು ಪಾಸ್ಟರ್. ಬಹಳ ಧನ್ಯವಾದಗಳು ಪಾಸ್ಟ್ರೆ, ಬಹಳ ಕ್ಲಿಯರ್ ಆಗಿ ಹೇಳ್ಕೊಟ್ರಿ. ಪ್ರಿಯ ವೀಕ್ಷಕರೇ, ಪಾಸ್ಟರ್ ಡೇವಿಡ್ ಅವರು ನಮ್ಗೆ ಏನ್ ಹೇಳ್ಕೊಡ್ತಾ ಇದಾರೆ ಅಂದ್ರೆ, ಈ ಒಂದು ಧನ್ಯಕರವಾದ ನಿರೀಕ್ಷೆ ಯೇಸು ಕ್ರಿಸ್ತನ್ ನಂಬಿಕೊಂಡಂತವರಿಗೆ ಮಾತ್ರವೇ ಲಭಿಸಲು ಸಾಧ್ಯ. ಯಾಕಂದ್ರೆ ನಾವು ಮಾತ್ರನೇ ಆ ಯೇಸು ಕ್ರಿಸ್ತನನ್ನು ಮಧ್ಯಾಕಾಶದಲ್ಲಿ ಎದುರುಗೊಳ್ಳುವುದಕ್ಕೋಸ್ಕರ ಈ ಒಂದು ಅವಕಾಶವು ನಮಗೆ ಮಾತ್ರ ಇಡಲ್ಪಟ್ಟಿದೆ ಅಂತ ಪಾಸ್ಟರ್ ಅವರು ಈ ವಾಕ್ಯದ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪಾಸ್ಟ್ರೆ, ಈಗ ಈ ಕಾರ್ಯಕ್ರಮ ನೋಡುತ್ತಿರುವಂತವರು ಅಥವಾ ಯಾರಾದರೂ ಹೊಸಬರು ನಿಮ್ಮನ್ನು ಕಂಡುಕೊಳ್ಳಬೇಕಂದ್ರೆ ಅಥವಾ ನಿಮ್ಮನ್ನು ಸಂಪರ್ಕಿಸಬೇಕಂದ್ರೆ ಯಾವ ರೀತಿಯಲ್ಲಿ ನಿಮ್ಮನ್ನು ಸಂಪರ್ಕಿಸಲು ಸಾಧ್ಯ? ಬಹಳ ಸಂತೋಷ ಬ್ರದರ್. ನನ್ನ ಹೆಸರು ನೀವು ಮುಂಚೆ ಹೇಳಿದ ಹಾಗೆ ಡೇವಿಡ್ ಗುಣಾಳನ್ ಅಂತ. ಫುಲ್ ಗಾಸ್ಪಲ್ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚ್ ನಮ್ಮ ಸಭೆ ಹೆಸರು. ನಮ್ಮ ಸಭೆ ಇರುವಂತದ್ದು ಬಂದು ವಿದ್ಯಾನಗರ್, ಬತ್ರಿ ರೋಡ್, ಬಳ್ಳಾರಿಯಲ್ಲಿ. ಇಂಚುಮಿಂಚು 35 ವರ್ಷಗಳಿಂದ ಈ ಸಭೆ ನಡೆಸಲ್ಪಡ್ತಾ ಇದೆ ದೇವರ ಕೃಪೆಯಿಂದ. ನಮ್ಮ ತಂದೆಯವರು ರೆವರೆಂಡ್ ಥಾಮಸ್ ಗುಣಾಲರ್ ಅವರು ಇದನ್ನು ಪ್ರಾರಂಭ ಮಾಡಿದ್ದು. ಅವರು ದೇವರ ಕೃಪೆಯಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ 2015ರಲ್ಲಿ ದೇವರ ಕರೆಯುವಿಕೆ ಮೇರೆಗೆ ಅವರು ದೇವರ ಕಡೆ ಸೇರಿಕೊಂಡಿದ್ದಾರೆ. ಆಗಿನಿಂದ ನಾನು ನಮ್ಮ ತಮ್ಮನವರಿಬ್ಬರು ಈ ಸೇವೆಯನ್ನು ಮಾಡ್ತಾ ಇದ್ದೆ. ಬಹಳ ಸಂತೋಷ ಪಾಸ್ಟ್ರೆ. ಪ್ರಿಯ ವೀಕ್ಷಕರೇ, ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸ್ತೇನೆ. ಪಾಸ್ಟರ್ ಡೇವಿಡ್ ಗುಣಾಳನ್ಗಿಂತ ಮುಂಚೆ ನಾನು ಹೇಳ್ಬೇಕಂದ್ರೆ ಅವರ ತಂದೆಯಾದ ರೆವರೆಂಡ್ ಥಾಮಸ್ ಗುಣಾಳನ್ ಅವರೇ ನನಗೆ ಪರಿಚಯ. ಅವರೇ ನಾನು ಹೇಳ್ಬೇಕಂದ್ರೆ, ನಾನು ಒಂದು ಕ್ರಿಸ್ತನಲ್ಲಿ ಬೆಳೆಯುತ್ತಿರುವಾಗ ಅವರು ನಮಗೆ ಭಾಳ ಒಂದು ಪ್ರೋತ್ಸಾಹ ಮಾಡಿ ಮತ್ತು ಒಂದು ಪ್ರೋತ್ಸಾಹದ ಮಾತುಗಳನ್ನಾಗಲಿ ಅಥವಾ ಭುಜ ತಟ್ಟೋದಾಗಲಿ ಮಾಡಿರೋದು ಈ ಒಂದು ರೆವರೆಂಡ್ ಥಾಮಸ್ ಗುಣಾಳನ್ ಅವರೇ. ಅದಾದ ಮೇಲೆ ಡೇವಿಡ್ ಗುಣಾಳ್ ಅವರು ಕೂಡ ಈ ಒಂದು ಸಭೆಯನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ. ಪಾಸ್ಟರ್ ಡೇವಿಡ್ ಗುಣಾಳ್ ಅವರೇ, ಈಗ ನೀವು ಹೇಳ್ತಿರುವಾಗ ಈ ಸಾಕ್ಷಿಯನ್ನು ಕೇಳೋದ್ರಿಂದ ನನಗೂ ಕೂಡ ಪ್ರೋತ್ಸಾಹವಾಗ್ತಾ ಇದೆ. ದೇವರು ಭಾಳ ನಂಬಿಗಸ್ತನೆಂಬುದಾಗಿ. ಭಾಳ ಸಂತೋಷ ಪಾಸ್ಟ್ರೆ. ಪ್ರಿಯ ಸ್ನೇಹಿತರೆ, ಯಾರಾದರೂ ನೀವು ಈ ಸಭೆಯ ಸುತ್ತಮುತ್ತಲಿನಲ್ಲಿದ್ದರೆ ನೀವು ಪಾಸ್ಟರ್ ಡೇವಿಡ್ ಗುಣಾಳರನ್ನು ಸಂಪರ್ಕಿಸಬಹುದು. ಪಾಸ್ಟರ್, ಈಗ ನಮ್ಮ ಒಂದು ಚರ್ಚೆಗೆ ನಾನು ತಿರುಗಿ ಬರಲು ಇಷ್ಟಪಡ್ತೇನೆ. ಪಾಸ್ಟರ್, ನೀವು ಸ್ಪಷ್ಟವಾಗಿ ಹೇಳ್ಕೊಟ್ರಿ ಏನಂತೇಳಿ, ಯೇಸು ಕ್ರಿಸ್ತನ 2ನೇ ಬರಣದ ಕುರಿತಾಗಿ, ಆಮೇಲೆ ಸಭೆಯಾಗಿ ಮೇಲಕ್ಕೆ ಎತ್ತುವುದರ ಕುರಿತಾಗಿ. ಆದ್ರೆ ಈಗ ಯಾವ ರೀತಿಯಲ್ಲಿ ನೀವು ಹೇಳಲು ಸಾಧ್ಯ ಏನಂತ ಹೇಳಿ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರು ಮಾತ್ರ ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುತ್ತಾರೆ ಅಂತ ಯಾವ ರೀತಿಯಲ್ಲಿ ಹೇಳ್ತೀರಾ ಪಾಸ್ಟ್ರೆ, ದೇವರ ವಾಕ್ಯದ ಮೂಲಕ? ಖಚಿತವಾಗ್ಲೂ ನಾನು ಹೇಳಲು ಬಯಸ್ತೇನೆ. ದೇವರ ವಾಕ್ಯದಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ, ಯಾರು ಎತ್ತಲ್ಪಡ್ತಾರೆ, ಯಾರು ಬಿಡಲ್ಪಡ್ತಾರೆ ಅನ್ನುವಂಥ ಸಂಗತಿಗಳು ಅನೇಕ ಬಾರಿ ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ಮತ್ತೆ ಅಪೋಸ್ತಲರು ಮತ್ತೆ ಪೌಲನು ಬಹಳ ಸ್ಪಷ್ಟವಾಗಿ ಬರೆದಿರುವುದನ್ನು ನಾವು ನೋಡ್ತೇವೆ. ಅದರಲ್ಲಿ ವಿಶೇಷವಾಗಿ 1ನೇ ಥೆಸಲೋನಿಕೈ ಬರೆದಂತ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 16ನೇ 17ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡುತ್ತೆ, ಯಾರು ಕ್ರಿಸ್ತನಲ್ಲಿ ಇದ್ದುಕೊಂಡವರಾಗಿರುತ್ತಾರೋ ಅವರು ಎತ್ತಲ್ಪಡುತ್ತಾರೆ. ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಮೊಟ್ಟ ಮೊದಲದಾಗಿ ಎತ್ತಲ್ಪಡುತ್ತಾರೆ. ಬದುಕಿರುವಂತವರು ಅವರು ದೇವರನ್ನು ತದನಂತರ ಎದುರುಗೊಳ್ಳುತ್ತಾರೆ ಅನ್ನುವಂತ ಮಾತುಗಳು ಬಹಳ ಸ್ಪಷ್ಟವಾಗಿ ಬರೆಯಲ್ಪಡ್ತದೆ. ಅಂದ್ರೆ ನಾವು ಸಭೆಯಲ್ಲಿ ಇರುವಂತವರು, ಸಭೆಯಲ್ಲಿ ಇದ್ದುಕೊಂಡು ದೇವರನ್ನು ಹಿಂಬಾಲಿಸುವಂತವರು, ಸಭೆಯಲ್ಲಿ ಇದ್ದುಕೊಂಡು ಮತ್ತೆ ದೇವರನ್ನು ಹಿಂಬಾಲಿಸದೆ ಇರುವಂತವರಲ್ಲ. ಸಭೆಯಲ್ಲಿ ಇದ್ದುಕೊಂಡು ದೇವರನ್ನು ಹಿಂಬಾಲಿಸಿ ಅವರು ಆತನು ಮಧ್ಯಾಕಾಶದಲ್ಲಿ ಕಾಣಿಸಿಕೊಂಡಾಗ ನಾವು ಎದುರುಗೊಳ್ಳುವಂತವರಾಗಿ ನಾವಿರ್ತೇವೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬಹಳ ಸಂತೋಷ ಪಾಸ್ಟ್ರೆ, ನೀವು ವಾಕ್ಯದ ಮೂಲಕ ನಮ್ಗೆ ತೋರಿಸಿಕೊಟ್ರಿ ಏನಂತೇಳಿ.
ಕ್ರಿಸ್ತನಲ್ಲಿರುವವರು ಮತ್ತು ನಾವುಗಳು ಅಂದ್ರೆ ಕ್ರಿಸ್ತನ ತಿಳಿದುಕೊಂಡಂತವರು ಅಥವಾ ಅಂಗೀಕರಿಸಿಕೊಂಡಂತವರು ಮಾತ್ರನೇ ನಾವು ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುತ್ತೇವೆ ಅಂತ ವಾಕ್ಯದ ಮೂಲಕ ತೋರಿಸಿಕೊಟ್ರಿ. ಬಹಳ ಸಂತೋಷ. ಈಗ ನಾನು ಮುಂದಕ್ಕೆ ಹೋಗಲು ಬಯಸ್ತೇನೆ. ಏನಂದ್ರೆ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಂತವರು ಸಭೆಯಾಗಿ ಎತ್ತಲ್ಪಡುತ್ತಾರೆ. ಒಂದು ವೇಳೆ ಯೇಸು ಕ್ರಿಸ್ತನನ್ನು ತಿಳಿದೇ ಅವರು ಇವತ್ತು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳದೇ ಇದ್ದರೆ ಅವರು ಕೂಡ ಸಭೆಯಾಗಿ ಎತ್ತಲ್ಪಡುವಾಗ ಅವರು ಕೂಡ ಎತ್ತಲ್ಪಡ್ತಾರಾ ಅಥವಾ ಅವರು ಎತ್ತಲ್ಪಡುವುದಿಲ್ವಾ? ಸ್ವಲ್ಪ ನೀವು ಸ್ಪಷ್ಟಪಡಿಸ್ರಿ. ಈ ಒಂದು ಪ್ರಶ್ನೆ ಬಹಳ ಸೂಕ್ಷ್ಮವಾದಂತ ಪ್ರಶ್ನೆ. ಖಚಿತವಾಗ್ಲೂ ದೇವರ ವಾಕ್ಯದ ಮೂಲಕ ನಾನು ಹೇಳ್ಬೇಕಾದ್ರೆ ಅವರು ಎತ್ತಲ್ಪಡುವುದಕ್ಕೆ ಆಗದೇ ಇರುವಂತ ಕಾರ್ಯ. ಎತ್ತಲ್ಪಡಬೇಕು ಅಂದ್ರೆ ಅವರು ಮಾಡಬೇಕಾಗಿರುವಂತ ಕಾರ್ಯ ಒಂದೇ, ಅವರು ಕ್ರಿಸ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಸಂಪೂರ್ಣ ಹೃದಯದಿಂದ ಅಂಗೀಕರಿಸಬೇಕಾಗ್ತದೆ ಬ್ರದರ್. ಅದು ಬಿಟ್ರೆ ಬೇರೆ ಮಾರ್ಗವಿಲ್ಲವೆಂದು ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯಪಡ್ತದೆ. ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡ್ತದೆ. ಆ ಒಂದು ಶ್ರಮ ಕಾಲ ಬಂದಾಗ, ಉಪದ್ರವವು ಬಂದಾಗ ಅವರು ತಪ್ಪಿಸಿಕೊಳ್ಳಬೇಕಾದಂತ ಒಂದೇ ಮಾರ್ಗ ಯೇಸು ಮಾತ್ರವೇ ಆಗಿದ್ದಾನೆ. ಆತನನ್ನು ನಂಬಿಕೊಂಡು ಆತನಿಗಾಗಿ ಜೀವಿಸುವಂತವರಾಗಿ ಇರಬೇಕೆಂದು ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡುತ್ತದೆ ಬ್ರದರ್. ಓಕೆ, ಹೌದು ಪಾಸ್ಟ್ರೆ, ನೀವೇನ್ ಹೇಳ್ತಾ ಇದ್ರಿ ಅಂದ್ರೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ನಾವು ಆತನ ವಾಕ್ಯವನ್ನು ಸಹನೆಯಿಂದ ತಾಳ್ಮೆಯಿಂದ ಅನುಸರಿಸಿರುವುದರಿಂದ ನಾವು ಬರುವಂತ ಕಡು ಶೋಧನೆಗಳಿಂದ ತಪ್ಪಿಸಲ್ಪಡುತ್ತೇವೆ. ಆದರೆ ಭೂ ನಿವಾಸಿಗಳೆಲ್ಲರೂ ಕೂಡ ಆ ಶೋಧನೆಯು ಪರಿಶೋಧಿಸುತ್ತದೆ. ಅಂದ್ರೆ ಯೇಸು ಕ್ರಿಸ್ತನನ್ನು ಇವತ್ತು ಅವರು ಅಂಗೀಕಾರ ಮಾಡಿಕೊಂಡಿಲ್ಲವೆಂದ್ರೆ ಅವರು ಆ 7 ವರ್ಷದ ಕಡು ಉಪದ್ರವಗಳನ್ನು ಕಾಣಲೇಬೇಕಾಗುತ್ತದೆ ಅಂತ ನೀವು ವಾಕ್ಯದ ಮೂಲಕ ಸ್ಪಷ್ಟಪಡಿಸಿದ್ದೀರಾ. ಸರಿ ಪಾಸ್ಟ್ರೆ, ಈಗ ಆ ಯೇಸು ಕ್ರಿಸ್ತನನ್ನು ಇವತ್ತು ಅಂಗೀಕರಿಸಿಕೊಳ್ಳದೆ ಇದ್ರೆ ಅಕಸ್ಮಾತ್ ಆಗಿ ಅಂತವರು ಈ ಒಂದು ಮುಂದಿನ 7 ವರ್ಷಗಳ ಉಪದ್ರವಗಳನ್ನು ತಪ್ಪಿಸಿಕೊಳ್ಳಬೇಕಂದ್ರೆ ಅವ್ರು ಏನು ಮಾಡಿದರೆ ಆ ಒಂದು 7 ವರ್ಷದ ಉಪದ್ರವಗಳನ್ನು ತಪ್ಪಿಸಿಕೊಳ್ಳಲು ಸಾಧ್ಯ? ಆದ್ರೆ ಈ ಪ್ರಶ್ನೆಗೆ ಉತ್ತರ ಬಂದು ದೇವರ ವಾಕ್ಯದಲ್ಲಿಯೇ ಬರೆಯಲ್ಪಟ್ಟಿದೆ. ಅದು ಬಹಳ ಖಚಿತವಾದಂತ ಮಾತು. ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವು ಅಂತ ಹೇಳಿದಂತ ದೇವರು ಒಂದು ಒಂದು ಅವಕಾಶವನ್ನು ಕೊಡ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಅವಕಾಶವನ್ನು ಕೊಡ್ತಾನೆ. ಯಾರೆಲ್ಲ ಆತನ ಅಂಗೀಕರಿಸುತ್ತಾರೋ, ಒಂದು ವೇಳೆ ಇವತ್ತು ಯಾರೆಲ್ಲ ಈ ಒಂದು ಪಾಡ್ಕಾಸ್ಟ್ ಅನ್ನು ನೋಡ್ತಾ ಇದ್ದಾರೋ, ಒಂದು ವೇಳೆ ತಮ್ಮ ಜೀವಿತವನ್ನು ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳುವುದಾದರೆ, ತಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸುವುದಾದರೆ, ಯೇಸು ಸ್ವಾಮಿ ನಮಗೋಸ್ಕರ ಬಂದನೆಂದು, ನಮಗೋಸ್ಕರ ಮರಣ ಹೊಂದಿದ್ದಾನೆಂದು, ನಮಗೋಸ್ಕರ ತಿರುಗಿ ಪುನರುತ್ಥಾನನಾಗಿದ್ದಾನೆಂದು ನಂಬುವುದಾದರೆ ಖಚಿತವಾಗಲು ಅಂತವರು ಬರುವಂತ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗ್ತದೆ. ನಾನು ನಿಮ್ಮ ಮೂಲಕ ಈ ಒಂದು ಪಾಡ್ಕಾಸ್ಟ್ ಮೂಲಕ ಕರೆ ಕೊಡುವುದೇನೆಂದ್ರೆ, ಯಾರೆಲ್ಲ ಒಂದು ವೇಳೆ ಯೇಸು ಸ್ವಾಮಿಯನ್ನು ಇನ್ನ ಕೂಡ ಅಂಗೀಕರಿಸಲವೋ, ಉಪದ್ರವ ಬರುವುದು ಖಚಿತವಾದಂತ ಮಾತು. 2ನೇ ಬರವಣಿಗೆ ಯೆಶಯ್ಯ ಖಚಿತವಾದಂತ ಮಾತು. ಅವುಗಳನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೆ ನಾವು ಆತನನ್ನು ಸಂತೋಷವಾಗಿ ಎದುರುಗೊಳ್ಳುವುದಕ್ಕೆ ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸುವುದಾದರೆ, ನಾವು ಆತನನ್ನು ನಂಬಿಕೊಳ್ಳುವುದಾದರೆ ಅನ್ನುವಂತ ಮೇರೆಗೆ ಯಾರೆಲ್ಲ ನಂಬಿಕೊಳ್ತಾರೋ ಅವ್ರಿಗೆಲ್ಲ ಖಚಿತವಾಗ್ಲೂ ದೇವರ ಬರವಣಿಗೆ ಸಂತೋಷಕರವಾಗಿರ್ತದೆ ಅಂತ ಹೇಳಿ ನಾನ್ ನಂಬ್ತೇನೆ ಬ್ರದರ್. ಬಹಳ ಸಂತೋಷ ಪಾಸ್ಟ್ರೆ. ಪ್ರಿಯ ವೀಕ್ಷಕರೇ, ಪಾಸ್ಟರ್ ಡೇವಿಡ್ ಗುಣಾಳನ್ನವರಾಗ್ಲಿ ಅಥವಾ ನಾನಾಗ್ಲಿ ನಾವು ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದೇವೆ ಅಂದ್ರೆ, ಮುಂದೆ ಬರುವಂತ ಆ 7 ವರ್ಷದ ಉಪದ್ರವಗಳನ್ನು ಯಾರು ಕೂಡ ಕಂಡುಕೊಳ್ಳಬಾರದು. ನೀವಾಗಲಿ ಅಥವಾ ನಮ್ಮ ಸಭಿಕರಾಗಲಿ ಯಾರು ಕೂಡ ಆ 7 ವರ್ಷದ ಉಪದ್ರವಗಳನ್ನು ಕಂಡುಕೊಳ್ಳಬಾರದು. ಯಾಕಂದ್ರೆ ಬಹಳ ಕಠಿಣವಾದಂತ ದಿವಸಗಳು. ಮತ್ತು ಈ ಕಾರ್ಯಕ್ರಮ ನೋಡುವಂತ ಪ್ರತಿಯೊಬ್ಬರು ಮತ್ತು ಫುಲ್ ಗಾಸ್ಪಲ್ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚಿನ ಪ್ರತಿಯೊಬ್ಬರು ಕೂಡ ಈ ಒಂದು ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುವಿಕೆ ಆಗುವಾಗ ಎಲ್ಲರೂ ಕೂಡ ಎತ್ತಲ್ಪಡಬೇಕು, ಯಾರು ಕೂಡ ಕೆಳಕ್ಕೆ ಬಿಡಲ್ಪಡಬಾರದು ಎನ್ನುವಂಥದ್ದೇ ನಮ್ಮ ಒಂದು ಉದ್ದೇಶವಾಗಿರ್ತದೆ. ಮತ್ತು ಇವತ್ತು ಯಾರಾದರೂ ಇನ್ನೂ ಇದುವರೆಗೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದಿದ್ದರೆ, ನಿಮ್ಮ ಹೃದಯದ ಮೂಲಕ ಯೇಸುವೆ, ನಿನ್ನನ್ನು ನನ್ನ ಹೃದಯದಲ್ಲಿ ಸ್ವೀಕಾರ ಮಾಡುತ್ತೇನೆ, ನೀನು ಈ ಲೋಕದ ರಕ್ಷಕನಾಗಿ ಈ ಲೋಕಕ್ಕೆ ಬಂದಿದ್ದಿ, ಸತ್ತಿದ್ದಿ, 3ನೇ ದಿವಸ ಮರಣದಿಂದ ಮೇಲಕ್ಕೆ ಎದ್ದಿದ್ದಿ, ಈ ಸತ್ಯವನ್ನು ನಂಬುತ್ತಾ ಇದ್ದೇನೆ, ನನ್ನ ಹೃದಯದಲ್ಲಿ ಬಾ ಅಂತ ಹೇಳಿದಾಗ ನೀನು
ರಕ್ಷಣೆ ಹೊಂದುತ್ತಿ. ಯಾವಾಗ ನೀನು ರಕ್ಷಣೆ ಹೊಂದಿದಾಗ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಬರುವಾಗ ನೀನು ಕೂಡ ನಮ್ಮ ಒಟ್ಟಿಗೆ ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡ್ತಿ. ಪಾಸ್ಟ್ರೆ, ಬಹಳ ಸಂತೋಷ, ಬಹಳ ಸ್ಪಷ್ಟವಾಗಿ ನೀವು ಹೇಳ್ಕೊಟ್ರಿ. ಈಗ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮ ನೋಡುವಂಥವರೆಗೂ ಮತ್ತು ನಿಮ್ಮ ಸಭೆಯ ಸಭಿಕರಿಗೂ ಕೂಡ ನಿಮ್ಮಿಂದ ಏನಾದರೂ ಒಳ್ಳೆಯ ಆಲೋಚನೆಗಳನ್ನು ಅಥವಾ ನಿಮ್ಮ ಒಂದು ಏನಾದರೂ ಅನಿಸಿಕೆಗಳನ್ನು ಹೇಳಲು ಇಷ್ಟಪಡ್ತೀರಾ? ಬಹಳ ಸಂತೋಷ ಬ್ರದರ್. ಇಲ್ಲಿವರೆಗೆ ನಾವು ದೇವರ ಬರವಣಿಗೆ ಕುರಿತಾಗಿ ನಾವು ಮಾತಾಡಿಕೊಂಡಿದ್ದೇವೆ. ಸಭೆ ಯಾವ ರೀತಿಯಲ್ಲಿ ಸಿದ್ಧವಾಗಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅದೇ ಸಮಯದಲ್ಲಿ ನಾನು ಸಭೆಗೂ ಮತ್ತೆ ಸಾರ್ವತ್ರಿಕ ಸಭೆಗೂ ನಾನು ಹೇಳಲು ಬಯಸುವಂತ ಒಂದು ಮಾತು, ವಾಕ್ಯದಲ್ಲಿ ಬೇರೂರಲ್ಪಟ್ಟವರಾಗಿರ್ರಿ, ನೀತಿವಂತರಾಗಿ ವಾಕ್ಯಾನುಸಾರವಾದ ಜೀವಿತವನ್ನು ಪಡೆದುಕೊಂಡು ಜೀವಿಸ್ರಿ. ಪ್ರತಿದಿನ ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳ್ರಿ. ಆ ರೀತಿಯಾದಂಥ ಜೀವಿತವನ್ನು ಮಾತ್ರವೇ ದೇವರು ಇಷ್ಟಪಡುವಂಥದ್ದಾಗಿದೆ. ಸೊ ಸಭೆ ಆತನಿಗೆ ಇಷ್ಟಕರವಾಗಿದ್ದರೆ ಆತನು ತನ್ನ ಕಡೆ ಸೆಳೆದುಕೊಳ್ತಾನೆ. ನಾವು ಆತನೊಟ್ಟಿಗೆ ಹೋಗುವಂಥವರಾಗಿರ್ತೀವಿ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಸ್ಥಿರವಾಗಿರಬೇಕೆಂದು ಬಯಸ್ತೇನೆ. ಭಾಳ ಸಂತೋಷ ಪಾಸ್ಟ್ರೆ. ಪ್ರಿಯ ಸ್ನೇಹಿತರೆ, ಇವತ್ತು ಈ ಒಂದು ಪಾಡ್ಕ್ಯಾಸ್ಟ್ ನೀವು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರು ಕೂಡ, ಮತ್ತು ಅದು ಮಾತ್ರವಲ್ಲ, ಫುಲ್ ಗಾಸ್ಪಲ್ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚಿನ ಸಭಿಕರು ಎಲ್ಲರೂ ಕೂಡ ಇವತ್ತು ಪಾಸ್ಟರ್ ಡೇವಿಡ್ ಗುಣಾಳನ್ನವರು ಹೇಳಿಕೊಟ್ಟಿದ್ದರ ಮೇರೆಗೆ ದೇವರ ವಾಕ್ಯದಲ್ಲಿ ಅನುಗುಣವಾಗಿ ಜೀವಿಸುತ್ತಾ ಮತ್ತು ಆತನ ನಂಬಿಕೊಂಡಿರುವಾಗ ಆ ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಕಂಡುಕೊಳ್ಳುವಾಗ ನಾವೆಲ್ಲರೂ ಕೂಡ ಸಭೆಯಾಗಿ ಎತ್ತಲ್ಪಡ್ತೇವೆ. ನಾವು ಯಾರು ಕೂಡ ಈ ಒಂದು ಮುಂದಿನ 7 ವರ್ಷದ ಉಪದ್ರವಗಳನ್ನು ನಾವು ಕಂಡುಕೊಳ್ಳುವುದಿಲ್ಲ. ಪ್ರಿಯ ಪಾಸ್ಟರ್ ಡೇವಿಡ್ ಗುಣಾಳನ್ನವರೇ, ಭಾಳ ಸಂತೋಷ. ನೀವು ನಮ್ಮ ಮಧ್ಯದಲ್ಲಿ ಬಂದು ಭಾಳ ಕ್ಲುಪ್ತವಾಗಿ, ಅದು ಮಾತ್ರವಲ್ಲ ಭಾಳ ಸ್ಪಷ್ಟವಾಗಿ ಹೇಳಿಕೊಟ್ರಿ. ಪ್ರತ್ಯೇಕವಾಗಿ ಸಭೆಯಾಗಿ ನಾವು ಮೇಲಕ್ಕೆ ಎತ್ತಲ್ಪಡುವ ವಿಷಯದಲ್ಲಿ ಮತ್ತು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ಳುವಂಥ ವಿಷಯದಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿಕೊಟ್ರಿ. ನಾನೇನು ಹೇಳಲು ಬಯಸ್ತೇನೆ ಅಂದರೆ, ಅಕಸ್ಮಾತಾಗಿ ನಾವೆಲ್ಲರೂ ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುವಂಥ ಸಮಯವು ತಡವಾದರೆ ನಾವು ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಈ ಒಂದು ಟ್ರೂತ್ ಇನ್ ಹೋಪ್ ಪಾಡ್ಕ್ಯಾಸ್ಟನ್ನು ನಿಮ್ಮ ಒಟ್ಟಿಗೆ ಮಾಡಲು ನಾನು ಬಯಸ್ತೇನೆ. ಭಾಳ ಸಂತೋಷ ಬ್ರದರ್. ಮತ್ತೆ ನಿಮ್ಮೊಟ್ಟಿಗೆ ಭೇಟಿ ಆಗಲು ನನಗೆ ಕೂಡ ಸಂತೋಷ. ಅದೇ ಸಮಯದಲ್ಲಿ ವೀಕ್ಷಕರಿಗೆ ನಾನು ಹೇಳುವಂಥದ್ದು ಏನಂದರೆ, ಇಂಥ ಪಾಡ್ಕ್ಯಾಸ್ಟನ್ನು ಪದೇ ಪದೇ ನೋಡ್ರಿ. ನೀವು ಇಂಥ ಪಾಡ್ಕ್ಯಾಸ್ಟನ್ನು ನೋಡಿದಾಗ ನಿಮಗೆ ಎಚ್ಚರಿಕೆ ಬರ್ತದೆ. ನಾವು ಏನು ಮಾಡ್ತಿದ್ದೀವಿ, ಏನು ಮಾಡಬೇಕು ಅನ್ನುವಂಥ ಸಂಗತಿಗಳು ಈ ಇಂಥ ಪಾಡ್ಕ್ಯಾಸ್ಟ್ ಮೂಲಕ ವಿಶೇಷವಾಗಿ ಬ್ರದರ್ ಮಲ್ಲಿಯವರು ಮಾಡುತ್ತಿರುವಂಥ ಈ ಪಾಡ್ಕ್ಯಾಸ್ಟನ್ನು ಎನ್ಕರೇಜ್ ಮಾಡಿರಿ, ನೋಡ್ರಿ, ವೀಕ್ಷಿಸ್ರಿ. ಅದೇ ರೀತಿಯಲ್ಲಿ ಅನೇಕರಿಗೆ ಶೇರ್ ಮಾಡಿರಿ. ಅನೇಕರು ತಮ್ಮನ್ನು ತಾವು ದೇವರ ರಾಜ್ಯಕ್ಕೋಸ್ಕರ ಸಿದ್ಧಪಡಿಸಿಕೊಳ್ಳುವುದಕ್ಕೆ ಸಹಾಯಕರವಾಗಿರ್ತದೆ. ಥ್ಯಾಂಕ್ ಯು ಬ್ರದರ್ ಮಲ್ಲಿ, ಈ ರೀತಿಯಾಗಿ ನಮ್ಮನ್ನು ಕರೆಸಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಹಳ ಸಂತೋಷ ಪಾಸ್ಟ್ರೆ, ನೀವು ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ. ಬಹಳ ಸಂತೋಷವಾಗ್ತಾ ಇದೆ, ಬಹಳ ಪ್ರೋತ್ಸಾಹವಾಗ್ತಾ ಇದೆ. ಪ್ರಿಯ ವೀಕ್ಷಕರೇ, ನಿಮಗೂ ಕೂಡ ಬಹಳ ಧನ್ಯವಾದಗಳು. ಈ ಒಂದು ಸಮಯವನ್ನು ತೆಗೆದುಕೊಂಡು ಈ ಇಡೀ ಕಾರ್ಯಕ್ರಮ ನೋಡಿದ್ದೀರಾ, ಬಹಳ ಸಂತೋಷ. ಈ ಕಾರ್ಯಕ್ರಮವು ನಿಮಗೆ ಉಪಯೋಗಕರವಾಗಿದೆ ಅಂದರೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ ಮತ್ತು ನಿಮ್ಮ ಕಾಮೆಂಟನ್ನು ಕೂಡ ಕೊಡ್ರಿ ಮತ್ತು ಶೇರ್ ಮಾಡಿರಿ. ಆಗೇನಾಗ್ತದೆ ಅಂದರೆ, ಅದನ್ನು ನೀವು ಮಾಡಿದಾಗ ಅನೇಕರಿಗೂ ಈ ಒಂದು ಸಂದೇಶವು ಮತ್ತು ಈ ಒಂದು ಪಾಡ್ಕ್ಯಾಸ್ಟು ತಲುಪಲು ಸಾಧ್ಯವಾಗ್ತದೆ. ಧನ್ಯವಾದಗಳು.